Hello everyone, welcome to Maths class 7th standard part 2. Let us continue with the lesson symmetry. ನೆಕ್ಸ್ಟ್ ಕಾನ್ಸೆಪ್ಟು ರೊಟೇಷನಲ್ ಸಿಮಿಟ್ರಿ ಅಂತ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು. ರೊಟೇಷನ್ ಅಂದರೆ ನಿಮ್ಗೆ ಗೊತ್ತಾ ಇದೆ, ಮೂವ್ ಮಾಡ್ತಾ ಇರೋದು, ರೊಟೇಟ್ ಆಗ್ತಾ ಇರೋದು. ಸೊ ರೊಟೇಷನಲ್ ಸಿಮಿಟ್ರಿ ಅಂದರೆ ಏನು ಅಂದರೆ, ಸೊ ಇಲ್ಲಿ ಒಂದು ಆಬ್ಜೆಕ್ಟನ್ನು ನಾವು 0 ಡಿಗ್ರಿಯಿಂದ ರೊಟೇಟ್ ಮಾಡ್ತೀವಿ. 0 ಡಿಗ್ರಿಯಿಂದ ಇಲ್ಲಿಗೆ ಬಂದರೆ ಇದು 90 ಡಿಗ್ರಿ ಆಗುತ್ತೆ. 90 ಡಿಗ್ರಿಯಿಂದ ನೆಕ್ಸ್ಟ್ ಇಲ್ಲಿಗೆ ಬಂದರೆ 180 ಡಿಗ್ರಿ ಆಗುತ್ತೆ. 180 ಡಿಗ್ರಿಯಿಂದ ಇಲ್ಲಿಗೆ ಬಂದರೆ 90 ಡಿಗ್ರಿ ಅಂತನಾದರೂ ತೊಗೊಳ್ತೀವಿ, ಇಲ್ಲ ಅಂತಂದರೆ 270 ಡಿಗ್ರಿ ಅಂತ ತೊಗೊಳ್ತೀವಿ. ಓಕೆನಾ. ಮತ್ತೆ ಇಲ್ಲಿಂದ ಇದು ಕಂಪ್ಲೀಟಾಗಿ 360 ಡಿಗ್ರಿ ರೊಟೇಟ್ ಆಗೋದಕ್ಕೆ ರೊಟೇಷನ್ ಅಂತ ಕರಿತೀವಿ. ಓಕೆನಾ. ರೊಟೇಷನ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ರೌಂಡ್ ಆಗ್ತಾ ಇರೋದು. ಸೊ ಒಂದು ಕಂಪ್ಲೀಟ್ ಆ್ಯಂಗಲ್ 0 ಡಿಗ್ರಿ ಆ್ಯಂಡ್ 360 ಡಿಗ್ರಿಯಿಂದ ನಾವು ಮೆನ್ಷನ್ ಮಾಡ್ತೀವಿ ಅನ್ನೋದು ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ. ಸೊ ಫಾರ್ ಎಕ್ಸಾಂಪಲ್ ಈಗ ನೋಡೋಣ. ಸೊ ನಾನಿಲ್ಲಿ ಒಂದು ಶಾರ್ಪ್ನರನ್ನು ತೊಗೊಂಡಿದ್ದೀನಿ. ಇದು ಯಾವ ಶೇಪಲ್ಲಿದೆ? ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ ಅಲ್ವಾ. ಈಗ 0 ಡಿಗ್ರಿಯಲ್ಲಿದೆ, ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ. ನಾನು ಇದನ್ನು 90 ಡಿಗ್ರಿ ಏನು ಮಾಡ್ತೀನಿ, ರೊಟೇಟ್ ಮಾಡ್ತೀನಿ. ಓಕೆ, 90 ಡಿಗ್ರಿ ರೊಟೇಟ್ ಮಾಡ್ತೀನಿ. ಅದು ಯಾವ ಶೇಪಿಗೆ ಬಂತು ನೋಡಿ, ಈ ಶೇಪಲ್ಲಿ ಬಂತು. ಯಾವಾಗ 90 ಡಿಗ್ರಿ ರೊಟೇಟ್ ಮಾಡಿದಾಗ. ಓಕೆ, ಮತ್ತೆ ನಾನು ಇದನ್ನು 1 ಮೋರ್ ಟೈಮ್ ಏನು ಮಾಡ್ತೀನಿ, ರೊಟೇಟ್ ಮಾಡ್ತೀನಿ. ಎಷ್ಟು ಡಿಗ್ರಿ ರೊಟೇಟ್ ಮಾಡಿದೆ? 180 ಡಿಗ್ರಿ ರೊಟೇಟ್ ಮಾಡಿದೆ. ಯಾವ ರೀತಿ ಶೇಪಲ್ಲಿ ಬಂತು? ಈ ಶೇಪಲ್ಲಿ ಬಂತು. ಓಕೆನಾ. ಮತ್ತೆ ನಾನು ಇದನ್ನು ಇನ್ನೊಂದು ಸತಿ ಏನು ಮಾಡ್ತೀನಿ, ಈ ಥರ ರೊಟೇಟ್ ಮಾಡ್ತೀನಿ. ಯಾವ ಶೇಪಿಗೆ ಬಂತು? ಈ ಶೇಪಿಗೆ ಬಂತು. ಇನ್ನೊಂದು ಸತಿ ನಾನು ಇದನ್ನು ರೊಟೇಟ್ ಮಾಡಿದಾಗ ಏನಾಯಿತು? ಒರಿಜಿನಲ್ ಶೇಪಿಗೆ ಬಂತು. ಓಕೆನಾ. ಸೊ ಇದು ಒರಿಜಿನಲ್ ಶೇಪಿಂದ ಸ್ಟಾರ್ಟ್ ಮಾಡಿದ್ದು, ಮತ್ತೆ ಅದೇ ಒರಿಜಿನಲ್ ಶೇಪಿಗೆ ಬರೋದಕ್ಕೆ ನಾವು ಎಷ್ಟು ಸಲ ಇದನ್ನು ರೊಟೇಷನ್ ಮಾಡಿದ್ದೀವಿ? 4 ಟೈಮ್ಸ್ ರೊಟೇಷನ್ ಮಾಡಿದ್ದೀವಿ. ಸೊ 1 ಟೈಮ್, 2 ಟೈಮ್, 3 ಟೈಮ್ಸ್, 4 ಟೈಮ್ಸ್. ಓಕೆನಾ. ಸೊ 4 ಟೈಮ್ಸ್ ರೊಟೇಷನ್ನಲ್ಲಿ ಇದು ಒರಿಜಿನಲ್ ಪೊಸಿಷನ್ನಿಗೆ ಎಷ್ಟು ಸಲ ಬಂದಿದೆ ನೋಡಿ. ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಒರಿಜಿನಲ್ ಪೊಸಿಷನ್ನಿಗೆ ಎಷ್ಟು ಸಲ ಬಂದಿದೆ? ಒಂದು ಸಲ 0 ಡಿಗ್ರಿಯಲ್ಲಿ ಬಂದಿದೆ, ಇನ್ನೊಂದು ಸಲ 180 ಡಿಗ್ರಿಯಲ್ಲಿ ಬಂದಿದೆ. ಸೊ 1 ಟೈಮ್ ಆ್ಯಂಡ್ 2 ಟೈಮ್ಸ್ ಇದು ಒರಿಜಿನಲ್ ಪೊಸಿಷನ್ನಿಗೆ ಬಂದಿದೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಆರ್ಡರ್ ಆಫ್ ಸಿಮಿಟ್ರಿ. ಸೊ ಆರ್ಡರ್ ಆಫ್ ಸಿಮಿಟ್ರಿ ಎಷ್ಟು ಇದ್ರದ್ದು? ರೆಕ್ಟ್ಯಾಂಗ್ಯುಲರ್ ಶೇಪ್ದು 2. ಅರ್ಥ ಆಯ್ತಾ? ಸೊ ಎಷ್ಟು ಸಲ ರೊಟೇಷನ್ ಮಾಡಿದ್ರು ಅದರ ಒರಿಜಿನಲ್ ಪೊಸಿಷನ್ನಲ್ಲಿ ಎಷ್ಟು ಸಲಕ್ಕೆ ಅದು ಕಾಣಿಸುತ್ತೋ ಅದನ್ನು ಆರ್ಡರ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಓವಲ್ ಶೇಪ್ ಇದೆ ಅಂತ ತಿಳ್ಕೊಳ್ಳಿ. ಓವಲ್ ಶೇಪನ್ನು ನಾನು ಇವಾಗ ರೊಟೇಷನ್ ಮಾಡ್ತಾ ಇದ್ದೀನಿ. ಇದು ಇವಾಗ ಯಾವ ರೀತಿ ಆಗುತ್ತೆ? ಹಾರಿಜಾಂಟಲಲ್ಲಿ ಆಗುತ್ತೆ. ಮತ್ತೆ ರೊಟೇಷನ್ ಮಾಡಿದ್ರೆ ಏನಾಗುತ್ತೆ? ಈ ಥರ ಬರುತ್ತೆ. ಇನ್ನೂ ಒಂದು ಸಲ ರೊಟೇಷನ್ ಮಾಡ್ತೀನಿ, ಏನಾಗುತ್ತೆ? ಈ ಥರ ಬರುತ್ತೆ. ಓಕೆನಾ. ಮತ್ತೊಂದು ಸಲ ರೊಟೇಷನ್ ಮಾಡಿದ್ರೆ ಒರಿಜಿನಲ್ ಶೇಪಿಗೆ ಬರುತ್ತೆ. ಸೊ ಒರಿಜಿನಲ್ ಶೇಪಿಗೆ ಇದು ಎಷ್ಟು ಸಲ ಬಂದಿದೆ? 2 ಸಲ ಬಂದಿದೆ. ಸೊ ಆರ್ಡರ್ ಆಫ್ ಸಿಮಿಟ್ರಿ ಎಷ್ಟು ಇದ್ರದ್ದು? 2 ಟೈಮ್ಸ್. ಓಕೆನಾ. ಸೊ 1 ಮೋರ್ ಎಕ್ಸಾಂಪಲ್ ನೋಡೋದಾದರೆ, ಒಂದು ಸ್ಕ್ವೇರನ್ನು ತಗೊಳ್ಳೋಣ. ಸ್ಕ್ವೇರ್ ಅಂದರೆ ಆಲ್ ಸೈಡ್ಸ್ ಈಕ್ವಲ್. ಸೊ ಇದನ್ನು ನಾನಿವಾಗ 90 ಡಿಗ್ರಿ ರೊಟೇಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದೆ? ಮತ್ತು ನಾನು ಇದನ್ನು 180 ಡಿಗ್ರಿನಲ್ಲಿ ರೊಟೇಟ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಇದನ್ನು 270 ಡಿಗ್ರಿನಲ್ಲಿ ರೊಟೇಟ್ ಮಾಡ್ತಾ ಇದ್ದೀನಿ. ಮತ್ತು 360 ಡಿಗ್ರಿ. ಈ 360 ಡಿಗ್ರಿ ರೊಟೇಟ್ ಆದ್ರೂ ಶೇಪ್ ಏನು ಕಾಣಿಸ್ತಾ ಇದೆ? ಸೇಮ್ ಕಾಣಿಸ್ತಾ ಇದೆ. ಸೊ 1, 2, 3, 4 ಟೈಮ್ಸ್ ಕೂಡ ಈ ಫಿಗರು ಸೇಮ್ ಕಾಣಿಸ್ತಾ ಇದೆ. ಅಂದರೆ ಪೊಸಿಷನ್ನು ಸೇಮ್ ಇದೆ ಫಿಗರು. ನೋಡಿ, ಇದರಲ್ಲಿ ಹಾರಿಜಾಂಟಲ್ ಆಗಿತ್ತು, ಇದರಲ್ಲಿ ವರ್ಟಿಕಲ್ ಆಗಿತ್ತಲ್ವ. ಇದರಲ್ಲಿ ಎಲ್ಲ ರೀತಿ ರೊಟೇಷನ್ನಲ್ಲೂ ಒಂದೇ ಥರ ಕಾಣಿಸ್ತಾ ಇದೆ. ಹಾಗಾಗಿ ಸ್ಕ್ವೇರಿನ ಆರ್ಡರ್ ಆಫ್ ರೊಟೇಷನ್ ಎಷ್ಟು ಇಲ್ಲಿ? 1, 2, 3, 4. ಸೊ ಇದರ ಆರ್ಡರ್ ಬಂದು 4. ಈ ರೀತಿಯಲ್ಲಿ ರೊಟೇಷನಲ್ ಸಿಮಿಟ್ರಿ ಅಂತ ಕರಿತೀವಿ ಇದನ್ನು. ಈ ರೀತಿಯಲ್ಲಿ ಆರ್ಡರ್ ಆಫ್ ಸಿಮಿಟ್ರಿಯನ್ನು ಕಂಡುಹಿಡ್ಕೊಳ್ಳೋದು. ಓಕೆನಾ. ಈಗ ಲೆಟ್ ಅಸ್ ಗೋ ಫಾರ್ ಎಕ್ಸಸೈಸ್. ಲೆಟ್ ಸಾಲ್ವ್ ಎಕ್ಸಸೈಸ್ 14.2. Exercise 14.2 first question. Which of the following figures have rotational symmetry of order more than 1? ಅಂದರೆ ಒಂದಕ್ಕಿಂತ ಜಾಸ್ತಿ ಆರ್ಡರ್ ಆಫ್ ರೊಟೇಷನ್ ಇರುವಂಥದ್ದು ಯಾವ ಫಿಗರ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಫಿಗರ್ ನೋಡಿ, ಸರ್ಕಲ್, ಅದನ್ನು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಏನು ಮಾಡೋಣ, ಇದನ್ನು ರೊಟೇಷನ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇದ್ರ ಮೇಲೆ ನಾನು ಒಂದು ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಇದನ್ನು ನಾನಿವಾಗ 90 ಡಿಗ್ರಿ ರೊಟೇಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ.
ಸೊ ಓಕೆನಾ, 90 ಡಿಗ್ರಿ ನಾನಿಲ್ಲಿ ರೊಟೇಟ್ ಮಾಡಿದ್ದೀನಿ ಈ ಸರ್ಕಲ್ನ. ಈ ಒಂದು ಪಾಯಿಂಟ್ 90 ಡಿಗ್ರಿ ರೊಟೇಟ್ ಮಾಡಿದಾಗ ಎಲ್ಲಿಗೆ ಬಂತು, ಇಲ್ಲಿದ್ದು ಇಲ್ಲಿಗೆ ಬಂದಿದೆ. ಓಕೆನಾ, ನೆಕ್ಸ್ಟು ಇನ್ನೊಂದು ಸಲ ರೊಟೇಷನ್ ಮಾಡ್ತೀನಿ. ಇನ್ನೊಂದು ಸಲ ರೊಟೇಷನ್ ಮಾಡಿದಾಗ 90 ಡಿಗ್ರಿ ಪಾಯಿಂಟ್ ಎಲ್ಲಾಗುತ್ತೆ, ಇಲ್ಲಿಗೆ ಬರುತ್ತೆ. ಓಕೆನಾ, ಇನ್ನೊಂದು ಸಲ ರೊಟೇಷನ್ ಮಾಡ್ತೀನಿ, ಥರ್ಡ್ ಟೈಮ್. ಈಗ ಈ ಪಾಯಿಂಟ್ ಎಲ್ಲೋಗುತ್ತೆ, ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಈ ಪಾಯಿಂಟನ್ನು ನಾವು ಮತ್ತೆ 90 ಡಿಗ್ರಿ ಮಾಡಿದಾಗ ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಓಕೆನಾ, ನೆಕ್ಸ್ಟು ಒರಿಜಿನಲ್ ಪೊಸಿಷನಿಗೆ ಬರಬೇಕು ಅಂತಂದರೆ ಈಗ ನಾನು ಇನ್ನೂ ಒಂದು ಸಲ ರೊಟೇಷನ್ ಮಾಡ್ತಾಯಿದ್ದೀನಿ. ಈ ಪಾಯಿಂಟ್ ಇಲ್ಲಿದ್ದು ಎಲ್ಲಿಗೋಯ್ತು, ಇಲ್ಲಿಗೋಯ್ತು. ಸೊ ಅಲ್ಲಿಗೀಗ ಒರಿಜಿನಲ್ ಪಾಯಿಂಟ್ ಏನಿದೆ ಇಲ್ಲಿಗೆ ಬಂದಿದೆ. ಎಷ್ಟು ಸಲ ರೊಟೇಷನ್ ಮಾಡಿದ್ದೀವಿ, 1 ಟೈಮ್, 2 ಟೈಮ್ಸ್, 3 ಟೈಮ್ಸ್, 4 ಟೈಮ್ಸ್ ರೊಟೇಷನ್ ಮಾಡಿದ್ದೀವಿ. ಎಲ್ಲ ಟೈಮಲ್ಲೂ ಒರಿಜಿನಲ್ ಪೊಸಿಷನ್ನಲ್ಲೇ ಕಾಣಿಸ್ತಾ ಇದೆ ಫಿಗರ್, ಸರ್ಕಲ್ ಶೇಪಲ್ಲೇ ಕಾಣಿಸ್ತಾ ಇದೆ ಅಲ್ವಾ, ಯಾವುದೂ ಚೇಂಜಸ್ ಇಲ್ಲ. ಜಸ್ಟ್ ರೊಟೇಷನ್ ಮಾಡಿದಾಗ ಈ ಪಾಯಿಂಟ್ ಮಾತ್ರನೇ ಚೇಂಜಸ್ ಆಗಿರೋದು, ಫಿಗರ್ ಸೇಮ್ ಇದೆ. ಸೊ ಎಷ್ಟು ಇದರ ಆರ್ಡರ್ ಆಫ್ ರೊಟೇಷನ್, 1, 2, 3 ಆ್ಯಂಡ್ 4. ಆರ್ಡರ್ ಆಫ್ ರೊಟೇಷನ್ 4. ಓಕೆನಾ, ನೆಕ್ಸ್ಟ್ ಒನ್ ನೋಡಿ, ಇದು ಟ್ರಯಾಂಗಲ್. ಟ್ರಯಾಂಗಲನ್ನು ನಾನೀಗ ಒಂದು ಸಲ ಏನು ಮಾಡ್ತಾಯಿದ್ದೀನಿ, ರೊಟೇಷನ್ ಮಾಡ್ತಾಯಿದ್ದೀನಿ. ಓಕೆ, ಈ ಪಾಯಿಂಟ್ ಇಲ್ಲೇ ಇದೆ. ಈಗ ಇಲ್ಲಿರುವಂಥ ಪಾಯಿಂಟು ರೆಡ್ ಮಾರ್ಕಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ, ಇದನ್ನು ಈಗ ನಾನು 90 ಡಿಗ್ರಿ ರೊಟೇಟ್ ಮಾಡಿದ್ದೀನಿ ಅಥವಾ ಒಂದು ಸಲ ರೊಟೇಟ್ ಮಾಡಿದ್ದೀನಿ. ಇಲ್ಲಿರುವಂಥ ಪಾಯಿಂಟ್ ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಓಕೆ, ಮತ್ತೆ ನಾನು ಈ ಟ್ರಯಾಂಗಲ್ನ ಏನು ಮಾಡ್ತೀನಿ, ರೊಟೇಟ್ ಮಾಡ್ತೀನಿ. ಓಕೆನಾ, ಸೊ ಇಲ್ಲಿರುವಂಥ ಪಾಯಿಂಟು ರೊಟೇಟ್ ಆದರೆ ಎಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ. ಓಕೆ, ಇದು ಇಲ್ಲಿಗೆ ರೊಟೇಟ್ ಆಗಿದೆ. ಸೊ ನೆಕ್ಸ್ಟು ಇನ್ನೂ ಒಂದು ಸತಿ ನಾನು ಈ ಟ್ರಯಾಂಗಲ್ನ ಏನು ಮಾಡ್ತೀನಿ, ರೊಟೇಟ್ ಮಾಡ್ತೀನಿ. ಸೊ ಇಲ್ಲಿರುವಂಥ ಪಾಯಿಂಟ್ ಹೋಗುತ್ತೆ, ಒರಿಜಿನಲ್ ಪಾಯಿಂಟಿಗೆ ಹೋಗುತ್ತೆ. ಸೊ ನಾನಿಲ್ಲಿ ಎಷ್ಟು ಟೈಮ್ಸ್ ರೊಟೇಟ್ ಮಾಡಿದ್ದೀನಿ, 1 ಟೈಮ್, 2 ಟೈಮ್ಸ್, 3 ಟೈಮ್ಸ್ ರೊಟೇಷನ್ ಮಾಡಿದ್ದೀನಿ. 3 ಟೈಮ್ಸಲ್ಲೂ ಪಾಯಿಂಟ್ ಮಾತ್ರ ಚೇಂಜ್ ಆಗಿದೆ, ಪಾಯಿಂಟ್ ಪೊಸಿಷನ್ ಚೇಂಜ್ ಆಗಿದೆ ಹೊರತು ಫಿಗರ್ ಯಾವ ರೀತಿ ಕಾಣಿಸ್ತಾ ಇದೆ, ಸೇಮ್ ಕಾಣಿಸ್ತಾ ಇದೆ. ಸೊ ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಫಿಗರ್, 1, 2, 3. ನಾವು 3 ಟೈಮ್ಸ್ ರೊಟೇಷನ್ ಮಾಡಿದಾಗ್ಲೂ ಫಿಗರ್ 3 ಟೈಮ್ಸ್ ಸೇಮ್ ಕಾಣಿಸಿರೋದ್ರಿಂದ ಇದರ ಆರ್ಡರ್ ಆಫ್ ರೊಟೇಷನ್ ಬಂದು 3. ಓಕೆನಾ, ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಫಿಗರ್ ಕೊಟ್ಟಿದ್ದಾರೆ, ಇದನ್ನು ನಾನಿವಾಗ 90 ಡಿಗ್ರಿ ರೊಟೇಟ್ ಮಾಡ್ತೀನಿ. ಸೊ ಈ ಫಿಗರ್ ಏನಾಯ್ತು, ಇವಾಗ ವರ್ಟಿಕಲ್ ಇದ್ದಿದ್ದು ಹಾರಿಜಾಂಟಲ್ ಆಯಿತು. ಇದು ರೊಟೇಷನ್ ಮಾಡಿದಾಗ ಈ ಒಂದು ಡಿಸೈನ್ ಏನಾಯಿತು, ಈ ಕಡೆ ಬಂತು. ಸೊ ಫಸ್ಟ್ ಟೈಮ್ ರೊಟೇಷನ್ ಮಾಡಿದಾಗ ಫಿಗರ್ ಸೇಮ್ ಆಗಿ ಇಲ್ಲ. ನೆಕ್ಸ್ಟ್ ಇದನ್ನ ಇನ್ನೊಂದು ಟೈಮ್ ರೊಟೇಷನ್ ಮಾಡ್ತೀನಿ ನಾನು. ಈ ಕಡೆ ಇರುವಂಥ ಫಿಗರ್ ಹಿಂಗೆ ರೊಟೇಟ್ ಆದಾಗ ಏನಾಗುತ್ತೆ, ಈ ರೀತಿನಲ್ಲಿ ಬರುತ್ತೆ. ಡಿಸೈನ್ ಸೇಮ್ ಇದೆಯಾ, ಇದರ ಆಪೋಸಿಟ್ ಆಯಿತು, ಇದು ಕೂಡ ಸೇಮ್ ಇಲ್ಲ. ಇನ್ನೂ ಒಂದು ಸತಿ ರೊಟೇಷನ್ ಮಾಡ್ತೀನಿ ಇದನ್ನು ಈ ರೀತಿನಲ್ಲಿ. ಆವಾಗ ಏನಾಯಿತು, ಈ ರೀತಿನಲ್ಲಿ ಆಯಿತು ಡಿಸೈನ್. ಸೇಮ್ ಇದೆಯಾ, ಇಲ್ಲ, ಇದು ಹಾರಿಜಾಂಟಲ್ ಇದೆ, ಇದು ಹಾರಿಜಾಂಟಲ್ ಇದೆ, ಇದು ವರ್ಟಿಕಲ್ ಇದೆ. ನೆಕ್ಸ್ಟ್ ಇನ್ನೂ ಒಂದು ಟೈಮ್ ನಾನು ಏನು ಮಾಡ್ತೀನಿ, ಈಗ ರೊಟೇಟ್ ಮಾಡ್ತೀನಿ ಇದನ್ನು. ಓಕೆನಾ, ನೋಡಿ, ಇವು 4 ಫಿಗರಲ್ಲಿ ಈ ಫಿಗರ್ ಥರ ಇದು ಎಷ್ಟು ಸಲ ಕಾಣಿಸ್ತಾ ಇದೆ, ಒಂದೇ ಒಂದು ಸಲ ಕಾಣಿಸ್ತಾ ಇದೆ 4 ರೊಟೇಷನಲ್ಲಿ. ಸೊ ಹಾಗಾಗಿ ಇದ್ರ ಆರ್ಡರ್ ಬಂದು 1. ಬಟ್ ಅವ್ರಿಗೆ ಏನು ಕೇಳಿದ್ದಾರೆ, ರೊಟೇಷನಲ್ ಸಿಮಿಟ್ರಿ ಆಫ್ ಆರ್ಡರ್ ಮೋರ್ ದ್ಯಾನ್ 1 ಇರೋ ಫಿಗರ್ಸನ್ನು ನೀವು ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಈ ಫಿಗರು ಆಗಲಿಲ್ಲ. ಇನ್ನು ಉಳಿದಿರೋಂಥವನ್ನ ನೋಡೋಣ. ನೋಡಿ, ಇಲ್ಲಿರುವಂಥ ಫಿಗರ್ ಯಾವ ರೀತಿನಲ್ಲಿದೆ, ಇದನ್ನು ನಾನು ಇವಾಗ ರೊಟೇಷನ್ ಮಾಡ್ತೀನಿ. ರೊಟೇಷನ್ ಮಾಡಿದ್ರೆ ಏನಾಗುತ್ತೆ, ಇದು ಈ ಥರ ಶೇಪಲ್ಲಿ ಆಗುತ್ತೆ. ಸೇಮ್ ಕಾಣಿಸ್ತಾ ಇದೆಯಾ, ಇಲ್ಲ. ಮತ್ತೆ ಇನ್ನೊಂದು 90 ಡಿಗ್ರಿ ನಾನು ಇಲ್ಲಿ ಏನು ಮಾಡ್ತೀನಿ, ರೊಟೇಟ್ ಮಾಡ್ತೀನಿ. ಈಗ ಸೇಮ್ ಕಾಣಿಸ್ತಾ ಇದೆಯಾ, ಹೌದು. ಇನ್ನೊಂದು ಸತಿ ರೊಟೇಷನ್ ಮಾಡಿದ್ರೆ ಇದನ್ನು ಒರಿಜಿನಲ್ ಫಿಗರಿಗೆ ಬರಬೇಕು ಅನ್ನೋದಾದರೆ ಈಗ ಸೇಮ್ ಕಾಣಿಸ್ತಾ ಇದೆಯಾ, ಇಲ್ಲ. ಇನ್ನೂ ಒಂದು ಸತಿ ಈ ರೀತಿನಲ್ಲಿ ನಾನು ರೊಟೇಷನ್ ಮಾಡಿದ್ರೆ ಸೇಮ್ ಕಾಣಿಸ್ತಾ ಇದೆ. ಸೊ ನಾನು ಇಲ್ಲಿ ಎಷ್ಟು ಸಲ ರೊಟೇಷನ್ ಮಾಡಿದ್ದೀನಿ, 1 ಟೈಮ್, 2 ಟೈಮ್ಸ್, 3 ಟೈಮ್ಸ್, 4 ಟೈಮ್ಸ್. 4 ಟೈಮ್ಸ್ ರೊಟೇಷನ್ ಮಾಡಿದ್ದೀನಿ ಫಿಗರ್ನ. ಬಟ್ ಸೇಮ್ ಫಿಗರು ಎಷ್ಟು ಸಲ ನಮಗೆ ಸಿಕ್ಕಿದೆ, 1 ಟೈಮ್, 2 ಟೈಮ್ಸ್ ಸಿಕ್ಕಿದೆ. ಸೊ ಇದು ಮೋರ್ ದ್ಯಾನ್ 1 ಟೈಮ್ ಇರೋದ್ರಿಂದ ಇದರ ಆರ್ಡರ್ ಎಷ್ಟು, 2. ಆರ್ಡರ್ ಆಫ್ ರೊಟೇಷನಲ್ ಸಿಮಿಟ್ರಿ ಈಸ್ 2. ಓಕೆನಾ, ನೆಕ್ಸ್ಟ್ ಫಿಗರ್ ನೋಡಿ, ಇಲ್ಲಿ ಸರ್ಕಲನ್ನು ನಾನೀಗ ಇಲ್ಲಿ ರೊಟೇಟ್ ಮಾಡ್ತೀನಿ ಈ ರೀತಿನಲ್ಲಿ.
ನಾನು 4 ಟೈಮ್ಸ್ ರೊಟೇಟ್ ಮಾಡ್ತೀನಿ. ಹಾಗಾಗಿ 4 ಟೈಮ್ಸ್ ಆರ್ 3 ಟೈಮ್ಸ್ ರೊಟೇಷನ್ ಮಾಡ್ತೀನಿ. ಈಗ ನಮಗೆ ಇಲ್ಲಿರುವಂಥ ಪಾಯಿಂಟ್ ನೋಡಿ, ಇಲ್ಲಿ ನಾನು ಒಂದು ಪಾಯಿಂಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸತಿ ರೊಟೇಟ್ ಮಾಡಿದ್ರೆ ಇಲ್ಲಿರುವಂಥ ಪಾಯಿಂಟ್ ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಓಕೆನಾ. ನಾನು ಇದನ್ನು ಇನ್ನೊಂದು ಸತಿ ರೊಟೇಟ್ ಮಾಡಿದ್ರೆ ಇಲ್ಲಿರುವಂಥ ಪಾಯಿಂಟ್ ಎಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ. ಓಕೆನಾ. ಮತ್ತೆ ನಾನು ಇದನ್ನು ರೊಟೇಟ್ ಮಾಡಿದ್ರೆ ಒರಿಜಿನಲ್ ಪೊಸಿಷನ್ನಿಗೆ ಬಂತು ಸರ್ಕಲಲ್ಲಿ. ನೋಡಿ, ಇದನ್ನು ನಾನು ಒಂದು ಸತಿ ರೊಟೇಟ್ ಮಾಡಿದ್ರೆ ಇಲ್ಲಿಗೆ ಬಂತು, ಇನ್ನೊಂದು ಸಲ ರೊಟೇಟ್ ಮಾಡಿದ್ರೆ ಇಲ್ಲಿಗೆ ಬಂತು, ಇನ್ನೂ ಒಂದು ಸತಿ ರೊಟೇಟ್ ಮಾಡಿದ್ರೆ ಒರಿಜಿನಲ್ ಶೇಪಿಗೆ ಬಂತು. ಬಟ್ ನಾನು ಎಷ್ಟು ಸಲ ರೊಟೇಷನ್ ಮಾಡಿದ್ರೂ ಪಿಕ್ಚರ್ ಏನಿತ್ತು ಒರಿಜಿನಲ್ ಪಿಕ್ಚರೇ ಕಾಣಿಸ್ತಾ ಇತ್ತು ಅಲ್ವಾ. ಎಷ್ಟು ಸಲ ರೊಟೇಷನ್ ಮಾಡಿದ್ದೀನಿ ನಾನು? 1 ಟೈಮ್ಸ್, 2 ಟೈಮ್ಸ್, 3 ಟೈಮ್ಸ್ ರೊಟೇಷನ್ ಮಾಡಿದ್ದೀನಿ. ಒರಿಜಿನಲ್ ಪಿಕ್ಚರ್ ನಮಗೆ 3 ಟೈಮ್ಸ್ ಸಿಕ್ಕಿದೆ. ಸೊ 1, 2, 3. ವಾಟ್ ಈಸ್ ದ ಆರ್ಡರ್ ಆಫ್ ರೊಟೇಷನಲ್ ಸಿಮಿಟ್ರಿ? 3 ಟೈಮ್ಸ್. ಓಕೆನಾ. ಇನ್ನು ಈ ಫಿಗರ್ ನೋಡಿ, ಎಫ್ ಫಿಗರ್ ಯಾವ ರೀತಿ ಇದೆ, ಇಲ್ಲಿ ಯಾವುದೋ ಒಂದು ಫ್ಯಾನ್ ಥರ ಡಿಸೈನ್ ಇದೆ. ಇದನ್ನು ನಾನು ಇವಾಗ ರೊಟೇಷನ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಓಕೆನಾ. ಡಿಸೈನ್ ಯಾವ ಥರ ಇದೆ? ಈ ಥರ ಇದೆ ಡಿಸೈನ್. ಓಕೆ, ನಾನು ಫಸ್ಟು ಬರ್ಕೊಂಡು ಬಿಡ್ತೀನಿ ಫಿಗರ್ಸು, ಮತ್ತು ನಾನು ನಿಮಗೆ ಹೇಳ್ತೀನಿ ಎಷ್ಟು ಸಲ ರೊಟೇಷನನ್ನು ಮಾಡಿದ್ದೀನಿ, ಎಷ್ಟು ಸಲ ನನಗೆ ಒರಿಜಿನಲ್ ಪಿಕ್ಚರು ಸಿಕ್ಕಿದೆ ಅಂತ. ಓಕೆ. ಸೊ ಇಲ್ಲಿ 4 ಸೈಡ್ಸ್ ಇರೋದ್ರಿಂದ ನಾನು ಏನು ಮಾಡಿದೆ, 4 ಟೈಮ್ಸ್ ನಾನೀಗ ರೊಟೇಷನ್ ಮಾಡಿದೆ. ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಇಲ್ಲಿ ರೆಡ್ ಮಾರ್ಕಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಫಸ್ಟ್ ಟೈಮ್ ನಾನೇನು ರೊಟೇಷನ್ ಮಾಡಿದಾಗ ಈ ಪಾಯಿಂಟ್ ಎಲ್ಲಿಗೆ ಬಂತು, ಇಲ್ಲಿಗೆ ಬಂತು. ಸೆಕೆಂಡ್ ಟೈಮ್ ರೊಟೇಷನ್ ಮಾಡಿದಾಗ ಎಲ್ಲಿಗೆ ಬಂತು ಪಾಯಿಂಟು, ಇಲ್ಲಿಗೆ ಬಂತು. ಥರ್ಡ್ ಟೈಮ್ ರೊಟೇಷನ್ ಮಾಡಿದ್ದೀನಿ, ಇಲ್ಲಿಗೆ ಹೋಗಿದೆ. ಫೋರ್ತ್ ಟೈಮ್ ನಾನು ರೊಟೇಷನ್ ಮಾಡಿದಾಗ ಒರಿಜಿನಲ್ ಪೊಸಿಷನ್ ನೋಡಿ, ಈ ಪಾಯಿಂಟು ಒರಿಜಿನಲ್ ಪಾಯಿಂಟು ಪೊಸಿಷನ್ನಿಗೆ ಬಂದಿದೆ. ಸೊ ಎಷ್ಟು ಟೈಮ್ ರೊಟೇಷನ್ ಮಾಡಿದ್ದೀನಿ ನಾನು? 1 ಟೈಮ್, 2 ಟೈಮ್ಸ್, 3 ಟೈಮ್ಸ್, 4 ಟೈಮ್ಸ್. 4 ಟೈಮ್ಸ್ ರೊಟೇಷನ್ ಮಾಡಿದ್ರೂ ಫಿಗರ್ ಏನಾಗಿದೆ, ಸೇಮ್ ಇದೆ. ಸೊ ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಫಿಗರ್? 4. ಓಕೆನಾ. ಸೊ ಇವಿಷ್ಟು ಫಿಗರ್ಸಲ್ಲಿ ಮೋರ್ ದ್ಯಾನ್ 1 ಇರುವಂಥ ಫಿಗರ್ಸು ಎ, ಬಿ, ಡಿ, ಇ ಆ್ಯಂಡ್ ಎಫ್. ಸೊ ಇಲ್ಲಿ ಬರೆದ್ಬಿಡಿ, ಎ, ಬಿ, ಡಿ, ಇ, ಎಫ್. These figures have rotational symmetry of more than 1 ಅಂತ. ಓಕೆನಾ. ಸೆಕೆಂಡ್ ಕ್ವೆಶನ್ ಏನಿದೆ, ಗಿವ್ ದ ಆರ್ಡರ್ ಆಫ್ ರೊಟೇಷನಲ್ ಸಿಮಿಟ್ರಿ ಫಾರ್ ಈಚ್ ಫಿಗರ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ನೋಡಿ, ಇಲ್ಲಿ ಇದನ್ನು ನಾನು ಮತ್ತೆ 90 ಡಿಗ್ರಿ ರೊಟೇಟ್ ಮಾಡಿದ್ರೆ ಹಾರಿಜಾಂಟಲ್ ಆಗಿ ಬರುತ್ತೆ. ಸೊ ಅದು ನಿಮಗೆ ಆಲ್ರೆಡಿ ಗೊತ್ತಿದೆ. 180 ಡಿಗ್ರಿನಲ್ಲಿ ನಾನು ರೊಟೇಟ್ ಮಾಡಿದ್ದೀನಿ ಅಂತಂದರೆ ನೋಡಿ, ಈ ಫಿಗರ್ ಇವಾಗ 180 ಡಿಗ್ರಿನಲ್ಲಿ ಮಾಡಿದ್ದೀನಿ ಅಂದರೆ ಇದು ಮೇಲೆ ಹೋಗುತ್ತೆ. ಸೊ ಇದು ಇವಾಗ ಕೆಳಗಡೆ ಬರುತ್ತೆ. ಸೊ ಡಿಸೈನ್ ಏನಾಯಿತು, ಸೇಮೇ ಕಾಣಿಸ್ತಾ ಇದೆ ಅಲ್ವಾ. ಎಷ್ಟು ಸಲ ರೊಟೇಷನ್ ಮಾಡಿದ್ದಕ್ಕೆ ಬಂತು, ಒಂದು 180 ಡಿಗ್ರಿಗೆ ಮತ್ತು 360 ಡಿಗ್ರಿಗೆ. ಸೊ 2 ಟೈಮ್ಸ್ ರೊಟೇಷನ್ ಮಾಡಿದ್ರೆ ನಾವಿಲ್ಲಿ 4 ಟೈಮ್ಸ್ ರೊಟೇಷನ್ ಮಾಡಿದ್ರೆ 2 ಟೈಮ್ಸ್ ಒರಿಜಿನಲ್ ಫಿಗರು ಸಿಕ್ಕಿದೆ. ಸೊ ಆರ್ಡರ್ ಆಫ್ ಸಿಮಿಟ್ರಿ ಎಷ್ಟು? 2. ಇಲ್ಲಿ ನೋಡಿ 90 ಡಿಗ್ರಿ ಆಗಿದ್ರೆ ನಾವು 4 ಟೈಮ್ಸ್ ರೊಟೇಷನ್ ಮಾಡಿದ್ರೂ ಸೇಮ್ ಫಿಗರೇ ಸಿಗ್ತಾಯಿತ್ತು. ಸೊ ಆವಾಗ ಆರ್ಡರ್ ಆಫ್ ರೊಟೇಷನ್ ಎಷ್ಟಿರ್ತಾಯಿತ್ತು? 4 ಇರ್ತಾಯಿತ್ತು. ಬಟ್ ಇಲ್ಲಿ 80 ಡಿಗ್ರಿ ಇರೋದ್ರಿಂದ ಆಪೋಸಿಟ್ ಆ್ಯಂಗಲ್ ಕೂಡ 80 ಡಿಗ್ರಿನೇ ಇರುತ್ತೆ ಅನ್ನೋದು ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ನಾನು ಇವಾಗ ಒಂದು ಸತಿ ರೊಟೇಷನ್ ಮಾಡಿದ್ರೆ 80 ಡಿಗ್ರಿ ಇಲ್ಲಿಗೆ ಬರುತ್ತೆ. ಓಕೆನಾ. ಫಿಗರ್ ಆವಾಗ ಸೇಮ್ ಇರೋಲ್ಲ. ಮತ್ತೆ ಇನ್ನೊಂದು ಸಲ ನಾನು ಇವಾಗ ರೊಟೇಷನ್ ಮಾಡಿದ್ದೀನಿ ಅಂತಂದರೆ ಫಿಗರು ಸೇಮ್ ಬರುತ್ತೆ. ಸೊ ಆರ್ಡರ್ ಆಫ್ ಸಿಮಿಟ್ರಿ ಎಷ್ಟು ಇದ್ರದ್ದು ನಾವು 4 ಟೈಮ್ಸ್ ರೊಟೇಷನ್ ಮಾಡಿದ್ರು ಫಿಗರ್ ಸೇಮ್ ಆಗಿ ಎಷ್ಟು ಸಲ ಕಾಣಿಸಿದೆ ನಮಗೆ? 2 ಟೈಮ್ಸ್ ಕಾಣಿಸಿದೆ. ಸೊ ಹಾಗಾಗಿ ಆರ್ಡರ್ ಆಫ್ ರೊಟೇಷನ್ ಎಷ್ಟು? 2. ಸೊ ಟ್ರಯಾಂಗಲ್ಲಿಂದು ನಾನು ಇಲ್ಲಿ ಪಾಯಿಂಟ್ ಹಾಕಿ ತೋರಿಸಿದೆ ಅಲ್ಲ, ಒಂದು ಸತಿ ರೊಟೇಷನ್ ಮಾಡಿದ್ರೆ ಇಲ್ಲಿಗೆ ಬಂತು, ಇನ್ನೊಂದು ಸತಿ ರೊಟೇಷನ್ ಮಾಡಿದ್ರೆ ಇಲ್ಲಿರೋವಂಥ ಪಾಯಿಂಟು ಇಲ್ಲಿಗೋಯ್ತು, 3ನೇ ಸತಿ ರೊಟೇಷನ್ ಮಾಡಿದ್ರೆ ಇಲ್ಲಿರುವಂಥ ಪಾಯಿಂಟ್ ಇಲ್ಲಿಗೋಯ್ತು. ಸೊ 3 ಟೈಮ್ಸ್ ರೊಟೇಷನ್ ಮಾಡಿದ್ರೂ ಫಿಗರ್ ಸೇಮ್ ಇತ್ತು. ಹಾಗಾಗಿ ಆರ್ಡರ್ ಆಫ್ ಸಿಮಿಟ್ರಿ ಎಷ್ಟು? 3. ನೆಕ್ಸ್ಟು ಇಲ್ಲಿರೋ ಪಾಯಿಂಟು ಒಂದು ಸತಿ ರೊಟೇಷನ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ, ಇಲ್ಲಿರೋ ಪಾಯಿಂಟ್ ಇನ್ನೊಂದು ಸತಿ ರೊಟೇಷನ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ, ಇಲ್ಲಿರೋ ಪಾಯಿಂಟ್ ಇನ್ನೊಂದು ಸತಿ ರೊಟೇಷನ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಎಷ್ಟು ಸತಿ ರೊಟೇಷನ್ ಮಾಡಿದ್ದೀವಿ ನಾವು? 1, 2, 3, 4 ಟೈಮ್ಸ್ ರೊಟೇಷನ್ ಮಾಡಿದ್ರೂ ಫಿಗರ್ ಚೇಂಜ್ ಆಗಿಲ್ಲ, ಸೇಮ್ ಫಿಗರೇ ಸಿಕ್ಕಿದೆ ನಮಗೆ. ಹಾಗಾಗಿ ಇದರ ಆರ್ಡರ್ ಆಫ್ ರೊಟೇಷನಲ್ ಸಿಮಿಟ್ರಿ ಎಷ್ಟು? 4. ನೋಡಿ, 2, 2, 3, 4 is the order of these figures.
ಅದೇ ರೀತಿಯಲ್ಲಿ ಈ ನೋಡೋದಾದರೆ ನೋಡಿ, ಇಲ್ಲಿ ಪ್ಲಸ್ ಮಾರ್ಕಲ್ಲಿದೆ, ಈ ಪಾಯಿಂಟ್ ಇಲ್ಲಿದೆ ಅಂತ ತಿಳ್ಕೊಳ್ಳಿ. ನಾನು ಒಂದು ಸಲ ರೊಟೇಷನ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಇನ್ನೊಂದು ಸಲ ರೊಟೇಷನ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ, ಇನ್ನೊಂದು ಸಲ ರೊಟೇಷನ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ, ಮತ್ತೊಂದು ಸಲ ರೊಟೇಷನ್ ಮಾಡಿದ್ರೆ ಒರಿಜಿನಲ್ ಫಿಗರಿಗೆ ಬರುತ್ತೆ. ಸೊ ನಾವು ಎಷ್ಟು ಸಲ ರೊಟೇಷನ್ ಮಾಡಿದ್ವಿ, 1 2 3 4 ಟೈಮ್ಸ್ ರೊಟೇಷನ್ ಮಾಡಿದ್ರೂ ಫಿಗರ್ ನಮಗೆ ಸೇಮ್ ಇದ್ದರೆ ಅದರ ಆರ್ಡರ್ ಆಫ್ ರೊಟೇಷನ್ ಎಷ್ಟು, 4. ನೆಕ್ಸ್ಟ್ ಒನ್ ನೀವೇ ಹೇಳಿ ನೋಡೋಣ ಎಷ್ಟಿದೆ ಅಂತ. ರೆಗ್ಯುಲರ್ ಪೆಂಟಗನ್ ಅಂದರೆ 5 ಸೈಡ್ಸು ಈಕ್ವಲ್ ಇರುತ್ತೆ ಅಂತಲೇ ಅರ್ಥ. ನೀವು ಯಾವ ಸೈಡಿಂದನೇ ನೋಡಿ ಫಿಗರು ಸೇಮೇ ಕಾಣಿಸುತ್ತೆ. ಸೊ ಫಸ್ಟ್ ಪಾಯಿಂಟ್ ಇಲ್ಲಿಗೆ ಬಂತು, ನೆಕ್ಸ್ಟ್ ಎಲ್ಲಿಗೋಯ್ತು, ಇಲ್ಲಿಗೆ ಹೋಯಿತು. ನೆಕ್ಸ್ಟ್ ರೊಟೇಷನ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ, ನೆಕ್ಸ್ಟ್ ರೊಟೇಷನ್ ಮಾಡಿದ್ರೆ ಇಲ್ಲಿಗೆ, ಇದ್ರ ನೆಕ್ಸ್ಟ್ ರೊಟೇಷನ್ ಮಾಡಿದ್ರೆ ಇಲ್ಲಿಗೆ. ಸೊ ಎಷ್ಟು ಸಲ ರೊಟೇಷನ್ ಮಾಡಿದ್ದೀವಿ, 1 2 3 4 5 ಟೈಮ್ಸ್ ರೊಟೇಷನ್ ಮಾಡಿದ್ದೀವಿ. 5 ಟೈಮ್ಸ್ ರೊಟೇಷನ್ ಮಾಡಿದ್ರೂ ಫಿಗರ್ ಏನಾಗಿದೆ, ಸೇಮ್ ಇದೆ. ಸೊ ವಾಟ್ ಈಸ್ ದ ಆರ್ಡರ್ ಆಫ್ ರೊಟೇಷನ್, 5. ಓಕೆನಾ. ಇಲ್ಲಿ ನೋಡಿ ಎಷ್ಟು ಪಾಯಿಂಟ್ಸ್ ಇದೆ ಅಂತ, ಇಲ್ಲಿ 1 ಪಾಯಿಂಟ್ ಇದೆ. ಪಾಯಿಂಟನ್ನ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ನೆಕ್ಸ್ಟು ಪಾಯಿಂಟು ಇಲ್ಲಿಗೆ ಬರುತ್ತೆ. ಸೊ 1 ಟೈಮ್, 2 ಟೈಮ್ಸ್, 3 ಟೈಮ್ಸ್, 4 ಟೈಮ್ಸ್, 5 ಟೈಮ್ಸ್, 6 ಟೈಮ್ಸ್ ರೊಟೇಷನ್ ಮಾಡಿದ್ರೂ ಫಿಗರ್ ಸೇಮ್ ಇದ್ದರೆ ಇದರ ಆರ್ಡರ್ ಆಫ್ ರೊಟೇಷನಲ್ ಸಿಮಿಟ್ರಿ ಎಷ್ಟು, 6. ನೋಡಿ, ಇಲ್ಲಿರುವಂಥ ಒಂದು ಫಿಗರು ಪಾಯಿಂಟ್ಸನ್ನ ಮಾರ್ಕ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ರೊಟೇಷನ್ ಮಾಡಿದಾಗ ಪಾಯಿಂಟ್ ಎಲ್ಲಿಗೆ ಮೂವ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಒಂದು ರೊಟೇಷನ್ ಮಾಡಿದ್ರೆ ಪಾಯಿಂಟ್ ಇಲ್ಲಿಗೆ ಮೂವ್ ಆಯಿತು, ಇಲ್ಲಿಗೆ ಮೂವ್ ಆಯಿತು. ಇನ್ನೊಂದು ರೊಟೇಷನ್ ಮಾಡಿದ್ರೆ ಇಲ್ಲಿಗೆ, ಇನ್ನೊಂದು ರೊಟೇಷನ್ ಮಾಡಿದ್ರೆ ಒರಿಜಿನಲ್ ಪೊಸಿಷನಿಗೆ ಬರುತ್ತೆ. ಸೊ ಎಷ್ಟು ಸಲ ರೊಟೇಷನ್ ಮಾಡಿದ್ದೀವಿ, 1 2 3. ಸೊ ವಾಟ್ ಈಸ್ ದ ಆರ್ಡರ್ ಆಫ್ ಸಿಮಿಟ್ರಿ, 3. ಈ ರೀತಿಯಲ್ಲಿ ಈಸಿಯಾಗಿ ನೋಡಿದ ತಕ್ಷಣವೇ ಎಷ್ಟು ಆರ್ಡರ್ ಆಫ್ ಸಿಮಿಟ್ರಿ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದನ್ನು ನೀವು ತಿಳ್ಕೊಂಡ್ರೆ ಈಸಿ ಆಗುತ್ತೆ. ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 14.2. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.